ನಮ್ಮ RCB ಕಪ್ ಗೆಲ್ಲಿಲ್ಲ ಆ ಕಲರ್ಸ್ ಚೆನ್ನಾಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ ಕಲರ್ ಅಂತೂ ಚೇಂಜ್ ಮಾಡ್ತು, ಬಟ್ ಅದಕ್ಕಿಂತ ವರ್ಸ್ಟ್ ಕಲರ್ನ ಈ RCBಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಎನರ್ಜಿ ಡೆಸ್ಟ್ರಾಯ್ ಆಗ್ತಿದೆ. ಅದು ಯಾಕೆ ಈ ಕಲರ್ನ ಚೂಸ್ ಮಾಡಿದ್ರೆ ಗೊತ್ತಿಲ್ಲ. RCB ಇದೇ ಕಲರ್ಸ್ನ ಇಟ್ಕೊಂಡಿದ್ದೆ ಆದರೆ ಎಲ್ಲೋ ಗೆಲ್ಲೋದು ಡೌಟ್ ಅಂತಲೇ ಹೇಳ್ತೀನಿ. ಸುಮ್ಮನೆ ಕಪ್ ನಮ್ಮದು ಅಂತ ನಾವು ಹೇಳ್ಕೊಬೇಕಷ್ಟೇ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಈ ಕಲರ್ ಥೆರಪಿ ಬಗ್ಗೆ ಮಾತಾಡ್ತೀನಿ. ಕಲರ್ಸ್ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಒಂದು ಲೋಗೋಲಾಗ್ಬೋದು, ಅಥವಾ ಮನೆ ವಾಸ್ತುವಲ್ಲಾಗ್ಬೋದು, ಅಥವಾ ಯಾವುದಾದ್ರು ಒಂದು ಟೀಮ್ ಬಗ್ಗೆ ಆದರೂ ಅಷ್ಟೇ. ಈ ಕಲರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಎಲ್ಲೋ ಒಂದು ಕಡೆ ನಮ್ಮ ಏನು ಮನೆ ವಾಸ್ತುಗಳಲ್ಲೂ ಕೂಡ ಯಾವುದಾದ್ರು ಒಂದು ಮೂಲೆಯಲ್ಲಿ, ಈಗ ನಾನು ಅಗ್ನಿ ಮೂಲೆಯಲ್ಲಿ ನೀರಿನ ಅಂಶ ಬರಬಾರ್ದು ಅಂತ ಹೇಳಿರ್ತೀನಿ. ಅಂದರೆ ನೀರಿನ ಅಂಶದ ಕಲರ್ ಯಾವುದು? ಬ್ಲೂ ಕಲರು. ಅದೇ ಅಗ್ನಿ ಕಲರ್ ಯಾವುದು? ರೆಡ್ ಕಲರು. ಸೊ ಅಲ್ಲಿ ರೆಡ್ ಫ್ಯಾಮಿಲಿ ಇರಬೇಕು ಅಗ್ನಿ ಮೂಲೆಯಲ್ಲಿ. ಅಲ್ಲೇನಾದ್ರು ನೀಲಿ ಕಲರ್ ಬಂದಾಗ ಎಲ್ಲೋ ಒಂದು ಕಡೆ ಆ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಮನೆಗಳಲ್ಲಾಯಿತು. ಅದೇ ರೀತಿ ನೆಕ್ಸ್ಟ್ ಬರೋದಾದರೆ ಈಗ ಲೋಗೋಗಳು ನೋಡ್ಬೋದು. ನೋಡಿ, ಎಲ್ಲೆಲ್ಲಿ ಈ ರೆಡ್ಡು ಮತ್ತು ಯೆಲ್ಲೋ ಕಲರ್ಸ್ ಬಂದಿದೆ, ಆ ಕಂಪ್ನಿಗಳ ಲೋಗೋಲ್ಲೂ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಬನ್ನಿ, ಎಲ್ಲೂ ಆ ಕಂಪ್ನಿಗಳು ನಮಗೆ ಫೇಲ್ ಆಗಿಲ್ಲ. ಯಾವ್ಯಾವುದು ಆ ಕಂಪ್ನಿಗಳು ನೋಡಿ, DHL ಕೊರಿಯರ್ ಅಂಥದ್ದಾಗ್ಬೋದು. ಆ DHL ಕೂಡ ರೆಡ್ ಆ್ಯಂಡ್ ಯೆಲ್ಲೋನೇ ಇದೆ. ಅಥವಾ ಈ ಮ್ಯಾಗಿ, ಅದು ನೋಡಿ ರೆಡ್ ಆ್ಯಂಡ್ ಯೆಲ್ಲೋನೇ ಇದೆ. ಅದೇ ರೀತಿ ನಮಗೆ ನೋಡೋದಾದ್ರೆ ಲಿಪ್ಟನ್ ಯೆಲ್ಲೋ ಮತ್ತು ರೆಡ್ ಕಲರು, ಟೀ ಇರೋವಂಥ ಕಲರ್ಸು, ಅದು ಕೂಡ ರೆಡ್ ಆ್ಯಂಡ್ ಯೆಲ್ಲೋನೇ ಇದೆ. ಅದೇ ರೀತಿ ಮೆಕ್ಡೊನಾಲ್ಡ್ಸು, ಅದು ಕೂಡ ರೆಡ್ ಆ್ಯಂಡ್ ಯೆಲ್ಲೋನೇ ಇದೆ. ಅಥವಾ ಲೇಸ್, ಆ ಲೇಸ್ ಪ್ಯಾಕೆಟಲ್ಲಿ ಕೂಡ ನೋಡಿದ್ರು ಕೂಡ ರೆಡ್ ಆ್ಯಂಡ್ ಯೆಲ್ಲೋನೇ ಇರುತ್ತೆ. ನೋಡಿ, ಅದ್ಭುತವಾದಂಥ ಒಂದು ಕಾಂಬಿನೇಷನ್. ಆ ಯೆಲ್ಲೋ, ಆ ಜೂಪಿಟರ್ ಏನಿದೆ, ಆ ರೆಡ್ದು ಫೈರ್ ಏನಿದೆ, ಎರಡು ಆ ಬುದ್ಧಿವಂತಿಕೆ ಮತ್ತು ಆ ಚಾಣಾಕ್ಷತೆ, ಆ್ಯಕ್ಷನ್, ಆ ಕಾನ್ಫಿಡೆನ್ಸು ಎರಡೂ ಸೇರಿದಾಗ ಒಂದು ಅದ್ಭುತವಾದಂಥ ಕಾಂಬಿನೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಆ ಕರ್ನಾಟಕಲ್ಲೇ ಆ ಕಲರ್ಸ್ ಇದೆ ನಮಗೆ, ಕೆಂಪು ಮತ್ತು ಯೆಲ್ಲೋ. ಸೊ ಅಥವಾ ಅರ್ಶಿನ ಮತ್ತು ನಮ್ಮ ಇದು, ನಾವು ಇದೇನೊಂದು ತಾಂಬೂಲ ಕೊಟ್ಟರು ನಾವೇನು ಮಾಡ್ತೀವಿ, ಅರ್ಶಿನ ಮತ್ತು ಕುಂಕುಮನ ಕೊಡ್ತೀವಿ. ನಮಗೆ ತುಂಬ ಕ್ಲೋಸಾಗಿ ಕನೆಕ್ಟ್ ಆಗಿರೋಂಥ ಕಲರ್ಸು. ಸೊ ಈ ಕಲರ್ಸನ್ನ ಬಳಸ್ಕೊಂಡಾಗ ನಮ್ಮ ಕಂಪ್ನಿ ಲೋಗೋಲಾಗ್ಬೋದು, ಅಥವಾ ನಮ್ಮ ಇಡೀ ಇದು ತಂಡದಲ್ಲಾಗ್ಬೋದು. ಈಗ ನೆಕ್ಸ್ಟ್ ನಾನು ಮಾತಾಡೋದಾದರೆ ಟೀಮ್ಸ್ ಬಗ್ಗೆ ಮಾತಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟು. ನೋಡಿ, ನಾವು ಲಾಸ್ಟ್ ಟೈಮ್ ಹೇಳ್ತಾ ಇದ್ವಿ, ನಮ್ಮ RCB ಕಪ್ ಗೆಲ್ಲಿಲ್ಲ, ಆ ಕಲರ್ಸ್ ಚೆನ್ನಾಗಿಲ್ಲ. ಒಂದು ಕಡೆ ಕೆಂಪು ಮತ್ತು ಎಲ್ಲೋ ಒಂದು ಕಡೆ ಕಪ್ಪು. ಕೆಂಪು ಅಂತಂದರೆ ನಮಗೆ ಏನು ಅಗ್ನಿ ತತ್ವ ಅಂತ ಹೇಳ್ತೀವಿ. ಮತ್ತು ಈ ಕಪ್ಪು ಬಂದ್ಬಿಟ್ಟು ರಾಹು, ಕುಜ ಮತ್ತು ರಾಹು ಕಾಂಬಿನೇಷನ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇನ್ನೇನು ಫೈನಲ್ಗೆ ಬಂದು ಸೋಲ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಬೂಸ್ಟ್ ಆಗ್ತಾ ಇಲ್ಲ ಅಂತ ನಾವು ಸಾಕಷ್ಟು ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಇದ್ವಿ. ಸೊ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ ಕಲರ್ ಅಂತೂ ಚೇಂಜ್ ಮಾಡ್ತು. ಇದು RCBಯ ಹೊಸ ಅಧ್ಯಾಯ. ಬಟ್ ಅದಕ್ಕಿಂತ ವರ್ಸ್ಟ್ ಕಲರ್ನ ಈ RCBಗೆ ತೊಗೊಂಡ್ಬಿಟ್ಟಿದ್ದಾರೆ. ಯಾಕೆ ವರ್ಸ್ಟ್ ಕಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೋಡಿ, ಆ ಕೆಂಪು ಬಂದ್ಬಿಟ್ಟು ಏನು ಸೂಚಿಸುತ್ತೆ ನಮಗೆ? ಬೆಂಕಿನ ಸೂಚಿಸುತ್ತೆ. ಅದೇ ರೀತಿ ನೀಲಿ ಕಲರ್ ಬಂದು ಏನು ಸೂಚಿಸುತ್ತೆ? ನೀರಿನ ಅಂಶ. ನೀರ್ ಮೇಲೆ ಬೆಂಕಿ ಬಿದ್ದರೂ ಆರೋಗುತ್ತೆ, ಮತ್ತು ಬೆಂಕಿ ಮೇಲೆ ನೀರು ಬಿದ್ದರೂ ಆರೋಗುತ್ತೆ. ಸೊ ಎನರ್ಜಿ ಡೆಸ್ಟ್ರಾಯ್ ಆಗ್ತಿದೆ. ನೋಡಿ, ಇದೊಂಥರ ತುಂಬ ಬ್ಯಾಡ್ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾಕೆ ಈ ಕಲರ್ನ ಚೂಸ್ ಮಾಡಿದ್ರೆ ಗೊತ್ತಿಲ್ಲ RCB. ಈವನ್ ಡೆಲ್ಲಿ ಕಲರ್ಸ್ ನೋಡಿ, ಡೆಲ್ಲಿ ಕೂಡ ಸೇಮ್ ಕಾಂಬಿನೇಷನ್ನು. ಈವನ್ ಪಂಜಾಬ್ ಕಿಂಗ್ಸ್ ಕೂಡ ಸೇಮ್ ಕಾಂಬಿನೇಷನು. ಈ ಮೂರು ಟೀಮ್ಸ್ನ ಬೇಕಾದ್ರೆ ನೋಡ್ಬಿಡಿ, ಇದೇ ಕಲರ್ಸ್ನ ಇಟ್ಕೊಂಡಿದ್ದೆ ಆದರೆ ಎಲ್ಲೋ ಗೆಲ್ಲೋದು ಡೌಟ್ ಅಂತಲೇ ಹೇಳ್ತೀನಿ. ಸುಮ್ಮನೆ ಕಪ್ ನಮ್ಮದು ಅಂತ ನಾವು ಹೇಳ್ಕೊಬೇಕಷ್ಟೇ. ಎಲ್ಲೋ ಒಂದು ಕಡೆ ಆ ಕಲರ್ಸು ಎಲ್ಲೋ ಒಂದು ಕಡೆ ಮ್ಯಾಚ್ ಆದಾಗ ನಮ್ಮ ಟೀಮ್ಗೆ ಒಂದು ಎಕ್ಸ್ಟ್ರಾ ಬೂಸ್ಟ್ ಸಿಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ತುಂಬ ಗೆದ್ದಿರೋಂಥ ಟೀಮ್ಸ್ ಯಾವ್ದು ಹೇಳಿ? ಆಲ್ಮೋಸ್ಟ್ ಯೆಲ್ಲೋ ಕಲರ್ಸ್ ನೋಡಿ ನೀವು. ಆಸ್ಟ್ರೇಲಿಯಾ ತುಂಬ ಸಲ ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ತುಂಬ ಸಲ T20 ಗೆದ್ದಿದ್ದಾರೆ. ಅವ್ರ ಕಲರ್ಸ್ ನೋಡಿ, ಯೆಲ್ಲೋ ಕಲರ್ ಇದೆ. ಅದೇ ರೀತಿ ತುಂಬ ಹೈಯೆಸ್ಟ್ ಸಲ ಗೆದ್ದಿರೋಂಥ ಫುಟ್ಬಾಲ್ ಯಾವ್ದು ಗೆದ್ದಿದೆ? ಬ್ರಾಝಿಲ್, ಅದು ಕೂಡ ಯೆಲ್ಲೋ ಕಲರ್ಸೇ ಇದೆ. ಅಥವಾ ಈ ಸೆಕೆಂಡ್ ಜಾಸ್ತಿ ಗೆದ್ದಿರೋಂಥದ್ದು ಯಾವುದು? ಚೆನ್ನೈ ಸೂಪರ್ ಕಿಂಗ್ಸ್, ಅದು ಕೂಡ ಯೆಲ್ಲೋನೇ ಇದೆ. ಅಥವಾ ಬ್ಲೂ ಮತ್ತು ಗೋಲ್ಡ್ ಕಲರ್ ಇರೋವಂಥದ್ದು. ಈ ಯೆಲ್ಲೋ ಮತ್ತು ಬ್ಲೂ ಎರಡೂ ಕೂಡ ಅದ್ಭುತವಾದಂಥ ಕಾಂಬಿನೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಒಂದಷ್ಟು ಇನ್ಸೈಟ್ಗಳನ್ನ ಕೊಟ್ಟಿದ್ದೀನಿ. RCB ಅವ್ರಿಗೆ ಈಗಲಾರು ಸ್ವಲ್ಪ ಬುದ್ಧಿ ಬರಲಿ. ಆ ಕಲರ್ ಮಧ್ಯದಲ್ಲಿ ನಾನೊಂದು ಟಿಪ್ ಕೂಡ ಕೊಟ್ಬಿಡ್ತೀನಿ. ಯಾರು ನೋಡ್ತಿದ್ರೆ ಅಥವಾ ಕ್ಲೋಸ್ಲಿ RCBಗೆ ಕನೆಕ್ಟ್ ಆಗಿದ್ದರೆ ಇದೊಂದು ಮಾಹಿತಿನ ಕೊಡಿ, ಅವ್ರಿಗೆ ಯೂಸ್ ಆಗ್ಬೋದು. ಏನು ಬ್ಲೂ ಮತ್ತು ರೆಡ್ ಮಧ್ಯದಲ್ಲಿ ನೀವು ಏನಿದೆ ಅಲ್ಲೊಂದು ಗ್ರೀನ್ ಕಲರ್ ಪಟ್ಟಿನ ಆ್ಯಡ್ ಮಾಡಿದ್ದೆ ಆದರೆ ಯೂನಿಫಾರ್ಮಲ್ಲಾಗಲಿ, ಆ ಜರ್ಸಿಲಾಗಲಿ, ಎಲ್ಲೋ ಒಂದು ಕಡೆ ಆ ಎನರ್ಜಿ ಬ್ಯಾಲೆನ್ಸ್ ಆಗ್ತದೆ.
ಒಂದು ಗೆಲ್ಲೋ ಒಂದು ಕಡೆ ಕೂಡ ನಾವು ಹೋಗ್ಬೋದು. ಏನಾಗುತ್ತೆ, ಈ ಕಲರ್ಸ್ ಚೇಂಜ್ ಆಗಿದ ತಕ್ಷಣ ನಮ್ಮ ಟೀಮ್ ಒಂದು ಕಾಂಬಿನೇಷನ್ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾ, ಒಳ್ಳೆ ಪ್ಲೇಯರ್ಸ್ ಎಲ್ಲ ಸುಮ್ಮನೆ ಕುಣ್ಸೇ ಇರ್ತಾರೆ, ಯಾರನ್ನೋ ಆಡಿಸಿದವ್ರನ್ನೇ ಆಡಿಸಿ ಸೋಲ್ತಾನೆ ಇರ್ತಾರೆ. ಯಾವಾಗ ಈ ಕಾಂಬಿನೇಷನ್ಸ್ ಇವೆಲ್ಲ ರೈಟ್ ಟೈಮಲ್ಲಿ ಮ್ಯಾಚ್ ಆಗುತ್ತೆ, ನಮಗೂ ಕೂಡ ಒಂದು ಒಳ್ಳೆ ಟೀಮ್ನ ಒಂದು ಮ್ಯಾನೇಜ್ಮೆಂಟ್ ಚೂಸ್ ಮಾಡೋದ್ರಲ್ಲೂ ಎಲ್ಲೋ ಒಂದು ಕಡೆ, ಇಲ್ಲಾಂದ್ರೆ ಏನಾಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗೋಗುತ್ತೆ. ಸುಮ್ಮನೆ ಅವರು ಅಂದ್ಕೊಂಡಿರ್ತಾರೆ, ಬಟ್ ನೋಡಿದ್ರೆ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಏನೂ ಆಗ್ತಿಲ್ಲ. ಈಗ ನಮ್ಮ ಆಡಿಯನ್ಸ್ಗೆ ಅಷ್ಟೊಂದು ಟೀಮ್ ಕಾಂಬಿನೇಷನ್ಸ್ ಬಗ್ಗೆ ಗೊತ್ತಾಗಬೇಕಾದ್ರೆ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ, ಬಟ್ ಅದು ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿರಲ್ಲ. ಬಿಕಾಸ್ ಆಫ್ ಆಲ್ ದೀಸ್ ಎಕ್ಸ್ಟರ್ನಲ್ ಎನರ್ಜೀಸ್ ಅವ್ರನ್ನ ಅದು ತಡೀತಾ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಂಪಾರ್ಟೆನ್ಸ್ ಆಫ್ ಕಲರ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ ಇನ್ ಫ್ಯೂಚರ್ ಎಪಿಸೋಡ್ಸ್ಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.